ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ರಾಜ್ಯ ಬಿಜೆಪಿಯಲ್ಲಿ ಕಳೆದ 1.5 ವರ್ಷದಿಂದ ಹೊಗೆಯಾಡುತ್ತಿದ್ದ ಬಂಡಾಯದ ಕಿಡಿ ಆರಿಸಲು ಮುಂದಾಗಿರುವ ಪಕ್ಷದ ವರಿಷ್ಠರು ಮೊದಲ ಯತ್ನದಲ್ಲಿ ದೊಡ್ಡ ಮಟ್ಟದ ಸರ್ಜರಿ ನಡೆಸಿದ್ದಾರೆ. ಪ್ರತಿನಿತ್ಯ ಪಕ್ಷ ಹಾಗೂ ಪಕ್ಷದ ನಾಯಕರ ವಿರುದ್ಧ ಮಾತನಾಡುತ್ತಿದ್ದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು 6 ವರ್ಷ ಪಕ್ಷದಿಂದ ಉಚ್ಚಾಟಿಸುವ ಮೂಲಕ ಪಕ್ಷ ವಿರೋಧಿ ಕೃತ್ಯ ಎಸಗಿದರೆ ಸಹಿಸಲ್ಲ ಎಂಬ ಸಂದೇಶವನ್ನು ಬಣ ನಾಯಕರಿಗೆ ರವಾನಿಸಿದ್ದಾರೆ. ಈ ಸುದ್ದಿ ವಿಜಯವಾಣಿಯಲ್ಲಿದೆ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿ ರಾಷ್ಟ್ರಮಟ್ಟದಲ್ಲೂ ಸದ್ದು ಮಾಡಿದ ಹನಿ ಟ್ರ್ಯಾಪ್ ಪ್ರಕರಣ ಪ್ರಸ್ತುತ ತಾಳವಿಲ್ಲ ತಂಬೂರವಿಲ್ಲ ಎಂಬ ಸ್ಥಿತಿ ತಲುಪಿದೆ. ಹಾಗಂತೆ ಹೀಗಂತೆ ಅವರದ್ದೂ ಇದೆಯಂತೆ ಎಂಬ ಅಂತೆಕಂತೆಗಳ ಸಂತೆಯೇ ತೆರೆದುಕೊಂಡು ಒಂದು ಘಟ್ಟ ತಲುಪಿದೆ. ಘನವೆತ್ತ ವಿಧಾನಸಭೆಯಲ್ಲಿಯೇ ವಿಷಯ ಬಹಿರಂಗಪಡಿಸಿ ಸಹಕಾರ ಸಚಿವ ಈವರೆಗೂ ಅಧಿಕೃತ ದೂರು ದಾಖಲಿಸದೇ ಇರುವುದು ಹಾಗೂ ತಮ್ಮ ಬಳಿ ಸಾಕ್ಷ್ಯ ಇಲ್ಲ ಎಂದು ಹೇಳಿಕೊಂಡಿರುವುದು ರಾಜಕೀಯ ವಲಯದಲ್ಲಿ ಪ್ರಕರಣದ ಬಗ್ಗೆಯೇ ಅನುಮಾನ ಬಲಗೊಳ್ಳಲು ಕಾರಣವಾಗಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಪರಿಶಿಷ್ಟ ಜಾತಿಗಳ ಮೀಸಲು ವರ್ಗೀಕರಣಕ್ಕೆ ವಿಸ್ತೃತ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ತಾತ್ವಿಕ ಒಪ್ಪಿಗೆ ನೀಡಿದೆ. ಇದು ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗ ನೀಡಲಿರುವ ಮಧ್ಯಂತರ ವರದಿ ಅವಲಂಬಿಸಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ನ್ಯಾಯಮೂರ್ತಿ ಎಚ್.ಎನ್. ಮೋಹನ್ ದಾಸ್ ವರದಿ ಬಗ್ಗೆ ಮಾತುಕತೆ ನಡೆಸಿದ್ದರು. ನಿಖರ ದತ್ತಾಂಶ, ವೈಜ್ಞಾನಿಕ ನೆಲೆಯಲ್ಲಿ ಮೀಸಲು ಹಂಚಿಕೆ ಸಮೀಕ್ಷೆ ಅಗತ್ಯವೆನಿಸಿದರೆ ಸೂಕ್ತ ನಿರ್ಧಾರ ಕೈಗೊಳ್ಳೋಣ ಎಂಬ ಇಂಗಿತ ಸಭೆಯಲ್ಲಿ ವ್ಯಕ್ತವಾಗಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಭಾರತದಲ್ಲಿ ದೇಶೀಯವಾಗಿ ತಯಾರಿಸಲಾಗಿರುವ ಪ್ರಥಮ ಎಂಆರ್ಐ ಸ್ಕ್ಯಾನರ್ ಶೀಘ್ರದಲ್ಲೇ ಲೋಕಾರ್ಪಣೆಯಾಗಲಿದೆ. ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ನಲ್ಲಿ ಸ್ಥಾಪಿಸಲಾಗಿರುವ ಈ ಸ್ಕ್ಯಾನರ್ ಅನ್ನು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಧೀನ ಸಂಸ್ಥೆಯಾಗಿರುವ ಮುಂಬೈ ಸೊಸೈಟಿ ಆಫ್ ಅಪ್ಲೈಡ್ ಮೈಕ್ರೋವೇವ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಏಮ್ಸ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿದೆ. ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ. ಅಮೆರಿಕ ಚುನಾವಣೆ ವ್ಯವಸ್ಥೆಯಲ್ಲಿ ಭಾರೀ ಬದಲಾವಣೆಗೆ ಹೊರಟಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ, ಕೆನಡಾ, ಜರ್ಮನಿ ಮುಂತಾದ ದೇಶಗಳ ಮಾದರಿ ಅನುಸರಿಸಲು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಕಾರ್ಯಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಮತದಾರರು ಅಮೆರಿಕದ ಪ್ರಜೆಗಳು ಎನ್ನುವುದಕ್ಕೆ ದಾಖಲೆ ತೋರಿಸುವುದನ್ನು ಕಡ್ಡಾಯವಾಗಿ ಅವರು ಚುನಾವಣೆ ದಿನ ಸ್ವೀಕರಿಸಿದ ಮೇಲೆ ಅಥವಾ ಗೈರು ಮತಪತ್ರಗಳನ್ನು ಮಾತ್ರ ಎಣಿಸುವುದು, ಕೆಲವು ಚುನಾವಣೆಗಳಲ್ಲಿ ಅಮೆರಿಕನ್ನರಲ್ಲದ ನಾಗರಿಕರು ದೇಣಿಗೆ ನೀಡದಂತೆ ತೆರೆಯುವುದು ಮುಂತಾದ ಕ್ರಮ ಕೈಗೊಳ್ಳಲು ಕಾರ್ಯಪ್ರವೃತ್ತರಾಗಿದ್ದಾರೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ರಂಗಭೂಮಿಯ ಮಹತ್ವ ಸಾರಲು ಪ್ರತಿ ವರ್ಷ ಮಾರ್ಚ್ 27ರಂದು ವಿಶ್ವ ರಂಗಭೂಮಿ ದಿನ ಆಚರಿಸಲಾಗುತ್ತದೆ. ಮನರಂಜನೆಯ ಹಾಗೂ ರಂಗಭೂಮಿಯ ಪ್ರಮುಖ ಹಾಗೂ ಅದರ ಜನರ ಜೀವನದ ಮೇಲೆ ಬೀರುವ ಸಕಾರಾತ್ಮಕ ಪರಿಣಾಮಗಳನ್ನು ಸಾಕ್ಷೀಕರಿಸುತ್ತದೆ. ವಿಶಿಷ್ಟ ಕಲಾ ಪ್ರಕಾರವಾಗಿರುವ ರಂಗಭೂಮಿಯ ನಟನೆ, ಕತೆ ಹೇಳುವಿಕೆ, ಸಂಗೀತ, ದೃಶ್ಯ, ವಿನ್ಯಾಸ ಎಲ್ಲವನ್ನೂ ಒಟ್ಟುಗೂಡಿಸಿ ಪ್ರೇಕ್ಷಕರನ್ನು ವಿಭಿನ್ನ ಲೋಕಕ್ಕೆ ಕರೆದೊಯ್ಯುವ ನೇರ ಪ್ರದರ್ಶನ ಕಲೆಯಾಗಿದೆ. ಈ ನಿಟ್ಟಿನಲ್ಲಿ ರಂಗಭೂಮಿ ಸದ್ಯದ ಪರಿಸ್ಥಿತಿ ಹಾಗೂ ಭವಿಷ್ಯದಲ್ಲಿ ಆಗಬೇಕಿರುವ ಬದಲಾವಣೆ ಮತ್ತು ಬೆಳವಣಿಗೆಗಳ ಕುರಿತು ಬೆಳಕು ಚೆಲ್ಲುವ ವಿಶೇಷ ವರದಿಗೆ ಚಿಂತನ ಪುಟ ನೋಡಿ. ಕಳೆದ 7 ದಿನಗಳಿಂದ ಏರುಗತಿಯಲ್ಲೇ ಇದ್ದ ಸೆನ್ಸೆಕ್ಸ್ ಬುಧವಾರ ಭಾರೀ ಕುಸಿತ ಕಂಡಿದೆ. ದಿನದ ವಹಿವಾಟಿನ ಮಧ್ಯೆ 822 ಅಂಕ ಕುಸಿದು 77,194ಕ್ಕೆ ತಲುಪಿದ್ದ ಸೆನ್ಸೆಕ್ಸ್ ಕೊನೆಯಲ್ಲಿ 728 ಅಂಕ ಇಳಿಕೆಯಾಗಿ 77,288ಕ್ಕೆ ಸ್ಥಿರವಾಯಿತು. ನಿಫ್ಟಿ 181 ಅಂಕ ಇಳಿದು 23,486 ತಲುಪಿತು. ಈ ಸುದ್ದಿಗೆ ಮನಿ ಮಾತು ನೋಡಿ. ಭವಿಷ್ಯ ನಿಧಿ ಪಿಎಫ್ ಹಣವನ್ನು ಯುಪಿಐ ಮತ್ತು ಎಟಿಎಂ ಮೂಲಕ ಹಿಂಪಡೆಯಲು ಅವಕಾಶ ಕಲ್ಪಿಸುವ ವ್ಯವಸ್ಥೆ ಇದೆ. ಮೇ ಅಥವಾ ಜೂನ್ ತಿಂಗಳಿಗೆ ಜಾರಿಗೆ ಬರಲಿದೆ ಎಂದು ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ಸುಮಿತ್ರಾ ದ್ರಾವ ಹೇಳಿದ್ದಾರೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಪ್ರತಿ ವರ್ಷ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಜೊತೆಯಾಗಿ ಬರುತ್ತವೆ. ಅದರಲ್ಲೂ ಈ ಹಬ್ಬಗಳು ವಾರಾಂತ್ಯದಲ್ಲಿ ಬಂದರೆ ಸಿನಿಮಾ ಮಂದಿಗೆ ಡಬಲ್ ಖುಷಿ. ಹೀಗಾಗಿಯೇ ಹಲವು ತಿಂಗಳ ಮುನ್ನವೇ ರಿಲೀಸ್ ದಿನಾಂಕ ಘೋಷಿಸಿ ಈ ಹಬ್ಬಗಳನ್ನು ಬುಕ್ ಮಾಡಿಕೊಳ್ಳುವುದೂ ಇದೆ. ಈ ವಾರವೂ ಯುಗಾದಿ ಮತ್ತು ಈದ್ ಹಬ್ಬದ ಸಂಭ್ರಮದಲ್ಲಿ ಸಾಲು ಸಾಲು ಸಿನಿಮಾಗಳು ತೆರೆಗೆ ಬರಲು ರೆಡಿಯಾಗಿವೆ. ಭಾನುವಾರ ಯುಗಾದಿ ಹಬ್ಬವಿದ್ದು ಸೋಮವಾರ ರಂಜಾನ್ ಇರಲಿದೆ. ಹೀಗಾಗಿ ಕೆಲ ಚಿತ್ರಗಳು ಇಂದೇ ತೆರೆಗೆ ಬರುತ್ತಿದ್ದು ಲಾಂಗ್ ವೀಕೆಂಡ್ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲಿ ಸೋಮವಾರದ ರಜೆಯ ಮಜಾ ಆಸ್ವಾದಿಸಲು ಸಿದ್ಧತೆ ನಡೆಸಿವೆ. ಇನ್ನು ಕೆಲ ಸಿನಿಮಾಗಳು ನಾಳೆ ರಿಲೀಸ್ ಆಗುತ್ತಿದೆ. ಈ ಸುದ್ದಿಗೆ ಉಲ್ಲಾಸ ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶ ಭರಪೂರ ಸುದ್ದಿಗಳಿಗಾಗಿ ವಿಜಯವಾಣಿ ಓದಿ.